ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಸುಂದರವಾಗಿದೆ, ಎಲ್ಲಿದೆ ಎಂದು ನೋಡುತ್ತೀರಾ? ನಮ್ಮ ಯೇಸು ಬಿಡಿಸುತ್ತಾನೆ ಕ್ಯಾಂಪಸ್ನ ಒಳಗೆ ಗಾಡ್ಸ್ ಇನ್ ಎಂಬುದಾಗಿ ಇಲ್ಲಿ ಬರುವಂಥವರು ತಂಗುವುದಕ್ಕಾಗಿ ಸುಂದರವಾದ ಅನೇಕ ರೂಮ್ಗಳು ಇರುವಂಥ ದೊಡ್ಡ ಹೋಟೆಲ್ನ ರೀತಿಯಲ್ಲಿ ಇಲ್ಲಿ ಕಟ್ಟಲಾಗಿದೆ. ಇಲ್ಲಿ ಜನರು ಬಂದು ಕುಳಿತುಕೊಳ್ಳೋದಕ್ಕೆ ಮಾಡಿರುವಂಥ ಒಂದು ಸುಂದರವಾದ ಸ್ಥಳವಿದು. ನೀವು ಕೂಡ ಬಂದರೆ ಇಲ್ಲಿ ತಂಗಬಹುದು, ಕೂಟಗಳಲ್ಲಿ ಭಾಗವಹಿಸಬಹುದು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದರೆ, ಲೂಕ 18ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಯೇಸು ಒಂದು ಮಾತನ್ನು ಹೇಳುತ್ತಾನೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ. ಇದೆಲ್ಲ ಬಹಳ ಕಠಿಣವಾಗಿದೆ ದೇವರೇ, ಹಾಗಾದರೆ ಯಾರು ರಕ್ಷಣೆ ಹೊಂದುವರೆಂಬುದಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತಾ ಇದೆ. ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಪ್ರಶ್ನೆ ಬರ್ತದಲ್ವ, ಈ ರೀತಿಯಾಗೆಲ್ಲ ಇದೆ, ಇದೆಲ್ಲ ನಡೆಯುತ್ತದಾ, ಇದೆಲ್ಲ ನಡೆಯೋದಕ್ಕೆ ಸಾಧ್ಯವಾ, ಇದೆಲ್ಲ ಏನಾಗುತ್ತದೆ, ಇದೆಲ್ಲ ಆಗುವಂಥ ವಿಷಯವ ಎಂಬುದಾಗಿ ನಮ್ಮ ಮಾನಸಿಕವಾದ ಯೋಚನೆಗಳಲ್ಲಿ, ಮಾನಸಿಕವಾದ ಚಿಂತನೆಗಳಲ್ಲಿ ನಮಗೆ ಏನೆಲ್ಲ ಸಾಧ್ಯವೋ ಅದನ್ನು ಮೀರಿ ಹೋದರೆ ಅಸಾಧ್ಯ ಅಂದುಕೊಳ್ಳುತ್ತೇವೆ. ಅದಕ್ಕೆ ಯೇಸು ಹೇಳುತ್ತಾನೆ, ಮನುಷ್ಯರಿಗೆ ಇದು ಅಸಾಧ್ಯವೇ, ಮನುಷ್ಯರಿಗೆ ಆಗುವುದಿಲ್ಲ, ಆದರೆ ದೇವರಿಂದ ಸಾಧ್ಯ. ಹಾಗಾದರೆ ಮನುಷ್ಯರಿಂದ ಅಸಾಧ್ಯವೆಂದು ಹೇಳುವಂಥ ಕಾರ್ಯಗಳನ್ನು ದೇವರಿಂದ ಮಾಡಲು ಸಾಧ್ಯ. ಇದುವೇ ನಾವು ನಂಬಬೇಕಾಗಿರುವಂಥ ಕಾರ್ಯ. ಕೆಲವರು ಹೇಳುತ್ತಾರೆ, ಡಾಕ್ಟರ್ಸ್ ಈ ರೀತಿ ಹೇಳಿಬಿಟ್ಟರು, ಆ ರೀತಿ ಹೇಳಿಬಿಟ್ಟರು, ಏನು ಮಾಡೋದಕ್ಕಾಗುವುದಿಲ್ಲ ಎಂದು ಹೇಳಿಬಿಟ್ಟರು, ಗಾಬರಿಗೊಳ್ಳುವರು. ನಾನು ಹೇಳುವೆ, ಡಾಕ್ಟರ್ಸ್ ತಾನೇ ಹಾಗೆ ಹೇಳಿದರು, ಅವರು ತಮ್ಮ ಸಾಮರ್ಥ್ಯ, ವೈದ್ಯಕೀಯ ಜ್ಞಾನದ ಪ್ರಕಾರ ಅಷ್ಟೇ ಆಗುವುದೆಂಬುದಾಗಿ ಹೇಳುವರು. ಆದರೆ ಅದನ್ನು ಮೀರಿ ಸೂಪರ್ ನ್ಯಾಚುರಲ್ ಆಗಿ, ಅಸಾಧಾರಣವಾಗಿ ಕಾರ್ಯ ಮಾಡುವಂಥ ಒಬ್ಬ ದೇವರು ಇದ್ದಾರೆ. ಆತನಿಂದ ಸಾಧ್ಯ. ಮತ್ತ್ಯಾಕೆ ನೀವು ಭಯಪಡುತ್ತೀರಿ? ನೀವ್ಯಾಕೆ ಭಯಪಡುತ್ತೀರಿ? ನೀವು ಕೂಡ ಹಾಗೆ ಭಯಪಡುತ್ತಾ ಇದ್ದೀರಲ್ಲ, ಎಲ್ಲ ನೋಡಿದೆ ಏನು ನಡೆಯುತ್ತಾ ಇಲ್ಲ ಎಂಬುದಾಗಿ. ನಾನೊಮ್ಮೆ ಅಮೆರಿಕ ದೇಶಕ್ಕೆ ಹೋಗಿದ್ದಾಗ ಗಂಡ ಹೆಂಡತಿ ಯವನ ದಂಪತಿಗಳು ಬಂದರು. ಅವರು ಬಹಳ ಶೋಕದಿಂದ, ದುಃಖದಿಂದ ಬಂದರು. ನಾನು ಅವರ ಬಳಿ ಮಾತನಾಡಿದೆ. ಅವರು ಹೇಳಿದರು, ನಮಗೆ ವಿವಾಹವಾಗಿ ಇಷ್ಟು ವರ್ಷಗಳು ಆಯಿತು, ಇನ್ನೂ ಕೂಡ ಮಕ್ಕಳಿಲ್ಲ. ಆದ್ದರಿಂದಲೇ ಅವರು ಬಹಳ ಶೋಕವಾಗಿ, ದುಃಖವಾಗಿದ್ದರು. ನಾನು ಹೇಳಿದೆ, ಅಮೆರಿಕದಲ್ಲಿ ಅದಕ್ಕಾಗಿ ಅನೇಕ ಫೆಸಿಲಿಟೀಸ್, ಅನೇಕ ವೈಜ್ಞಾನಿಕ ಕಾರ್ಯಗಳು, ಟ್ರೀಟ್ಮೆಂಟ್ ಎಲ್ಲ ಇದೆ ಅಲ್ಲವಾ? ಈ ದೇಶದಲ್ಲಿ ತಾನೇ ಅದಕ್ಕಾಗಿರುವಂಥ ಟಾಪ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ, ನೀವು ತೆಗೆದುಕೊಳ್ಳಲಿಲ್ಲವಾ ಎಂದು ಕೇಳಿದೆ. ಇಲ್ಲಿ ಇರುವಂಥ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗಳು, ಬಹಳ ಪ್ರಬಲವಾಗಿರುವಂಥ ಡಾಕ್ಟರ್ಸ್ಗಳಿಗೆಲ್ಲ ನಾವು ತೋರಿಸಿದ್ದೇವೆ. ಅವರು ಕೊನೆಯದಾಗಿ ನಮಗೆ ಹೇಳಿಬಿಟ್ಟರು, ನಿಮಗೆ ಮಕ್ಕಳಾಗುವಂಥ ಸಾಧ್ಯತೆಯೇ ಇಲ್ಲ ಎಂಬುದಾಗಿ. ಅಷ್ಟೇ, ವೈದ್ಯಕೀಯ ಅವರನ್ನು ಕೈಬಿಟ್ಟು ಬಿಟ್ಟಿತು. ಇರುವುದರಲ್ಲೇ ಶ್ರೇಷ್ಠ ವೈದ್ಯಕೀಯ ವ್ಯವಸ್ಥೆ ಇರುವಂಥ ಒಂದು ಸ್ಥಳ ಅದು. ಅವರೇ ಆಗುವುದಿಲ್ಲ ಎಂದು ಹೇಳಿಬಿಟ್ಟರು. ಅದುವೇ ಬಹಳ ದುಃಖ. ನಾನು ಹೇಳಿದೆ, ನೀವ್ಯಾಕೆ ಭಯಪಡುತ್ತೀರಿ? ವೈದ್ಯಕೀಯವಾಗಿ ಇದು ಆಗುವುದಿಲ್ಲ, ಇದು ಅಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯ. ನಿಮಗೆ ಒಂದು ಮಗುವನ್ನು ಕೊಡುವುದಕ್ಕೆ ದೇವರಿಂದ ಸಾಧ್ಯ. ಆತನು ಸರ್ವಶಕ್ತನು, ಅಸಾಧಾರಣವಾದಂಥ ಕಾರ್ಯಗಳನ್ನು ಮಾಡುವಂಥ ದೇವರು. ಆ ರೀತಿ ಹೇಳುವಾಗಲೇ ಅವರೊಳಗೆ ಒಂದು ನಂಬಿಕೆ ಬಂದಿತ್ತು. ನಾವೊಂದು ಅದ್ಭುತವನ್ನು ಎದುರು ನೋಡಿ ಪ್ರಾರ್ಥಿಸೋಣ ಎಂಬುದಾಗಿ ಹೇಳಿ ಅವರಿಗಾಗಿ ಪ್ರಾರ್ಥಿಸಿ ನಾನು ಬಂದು ಬಿಟ್ಟೆ. ಸುಮಾರು 1 ವರ್ಷಗಳ ನಂತರ ಅವರು ನಾಲುಮಾವಡಿಗೆ, ಅವರು ತಮಿಳುನಾಡಿಗೆ ಸೇರಿದವರೇ, ತಮಿಳುನಾಡಿನಲ್ಲಿ ಬೇರೆ ಪಟ್ಟಣದಲ್ಲಿ ಇರುವಂಥವರು. ಆಗ ನಾನು ಆಫೀಸ್ನಲ್ಲಿರುವಾಗ ಹೇಳಿದರು, ಬಹಳ ದೂರದಿಂದ ದಂಪತಿಗಳು ಬಂದಿದ್ದಾರೆ, ಅಮೆರಿಕದಲ್ಲಿ ಇದ್ದಾರಂತೆ, ನಿಮ್ಮ ನೋಡಬೇಕೆಂದು ಹೇಳುತ್ತಾರೆ ಎಂದು. ಸರಿ, ಅಷ್ಟು ದೂರದಿಂದ ಬಂದಿದ್ದಾರಲ್ಲ, ಬರಲಿ ಎಂದು ಕರೆಯುವಾಗ ನೋಡಿದರೆ ಈ ದಂಪತಿಗಳು ದುಃಖದಿಂದ ಅಮೆರಿಕದಲ್ಲಿ ನನ್ನನ್ನು ಸಂಧಿಸಿದರಲ್ಲವ ಅವರೇ. ಏನೆಂದು ನೋಡಿದರೆ ಕೈಯಲ್ಲಿ ಒಂದು ಮಗುವಿನೊಟ್ಟಿಗೆ ಬಂದಿದ್ದಾರೆ. ನೀವು ನಮಗಾಗಿ ಪ್ರಾರ್ಥನೆ ಮಾಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಪ್ರಾರ್ಥಿಸಿ ಕಳುಹಿಸಿದಿರಿ. ದೇವರು ಅದನ್ನು ನಿರೂಪಿಸಿ ತೋರಿಸಿದ್ದಾರೆ. ನಮಗೊಂದು ಸುಂದರವಾದ ಮಗುವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ವಂದನೆ ಹೇಳಲು, ನಿಮ್ಮ ಕೈಯಲ್ಲಿ ಕೊಟ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಬಂದಿದ್ದೇವೆಂದು ಹೇಳಿದರು. ಅಂದರೆ ನಾನು ಮೊದಲು ಸಂಧಿಸುವಾಗ ಇನ್ನು ಆಗುವುದಿಲ್ಲ ಅಷ್ಟೇ, ವೈದ್ಯಕೀಯ ಕೈಬಿಟ್ಟು ಬಿಟ್ಟಿತು. ಆದರೆ ಯೇಸು ಅದ್ಭುತ ಮಾಡಿದನು. ನಿಮ್ಮ ಜೀವಿತದಲ್ಲಿ ಕೂಡ ಇಂದು ಅಸಾಧ್ಯ ಎಂದು ಎಲ್ಲರೂ ಹೇಳಬಹುದು. ಈ ಸಾಲ ಸಮಸ್ಯೆಯಿಂದ ನಿನಗೆ ಹೊರಬರುವುದಕ್ಕೆ ಆಗದು, ಈ ಕುಟುಂಬದ ಸಮಸ್ಯೆ ಬಗೆಹರಿಯದು, ಈ ಕಾರ್ಯದಲ್ಲಿ ಏನು ಮಾಡುವುದಕ್ಕೆ ಆಗುವುದಿಲ್ಲ ಎಂಬಂಥ ಒಂದು ಪರಿಸ್ಥಿತಿ ಇಂದು ನಿಮಗೆ. ಏನಾದರೂ ಒಂದು ಅದ್ಭುತ ನಡೆದರೆ ಮಾತ್ರವೇ ಆಗುತ್ತದೆ. ದೇವರಿಂದ ಸಾಧ್ಯ, ಯೇಸುವಿನಿಂದ ಸಾಧ್ಯ.
ಅದಕ್ಕೆ ಆತನು ಶಿಲುಬೆಯಲ್ಲಿ ಸತ್ತನು. ನಮಗಾಗಿ ಎಲ್ಲವನ್ನೂ ಮಾಡುವುದಕ್ಕೆ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟು ಜೀವದಿಂದ ಎದ್ದನು. ಈಗ ನಾವು ಪ್ರಾರ್ಥಿಸುವಾಗ ಆ ಕಾರ್ಯವು ಸಾಧ್ಯವಾಗುತ್ತದೆ. ಯಾವುದು ಅಸಾಧ್ಯ ಎಂಬುದಾಗಿ ಇತರರು ಹೇಳುತ್ತಾರೋ ಅದು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ನೀವು ನಂಬುತ್ತೀರಾ? ಹಾಗಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ? ಹಾಗೆ ಕಣ್ಣುಗಳನ್ನು ಮುಚ್ಚಿರಿ. ತಂದೆಯೇ, ಮನುಷ್ಯರಿಗೆ ಇದು ಅಸಾಧ್ಯವೇ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿದ್ದೀರಿ. ಈ ಮಗನಿಗೆ, ಈ ಮಗಳಿಗೆ, ಈ ಮಕ್ಕಳಿಗೆ ಅಸಾಧ್ಯ ಎಂಬುದಾಗಿ ಹೇಳಲ್ಪಡುವಂಥ ಈ ಕಾರ್ಯಗಳಲ್ಲಿ ನೀವು ಇಂದು ಅದ್ಭುತಗಳನ್ನು ಮಾಡಿರಿ. ನಿಮ್ಮಿಂದ ಸಾಧ್ಯ ಎಂಬುದನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನೀವು ಅದ್ಭುತಗಳ ದೇವರು ಎಂಬುದನ್ನು ನಿರೂಪಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಅದ್ಭುತವು ನಡೆಯಲಿ. ಯೇಸುವಿನ ನಾಮದಲ್ಲಿ ಹೊಂದಿಕೊಂಡಿದ್ದೇವೆ ಎಂದು ನಾವು ನಂಬುತ್ತೇವೆ. ಅದ್ಭುತಗಳನ್ನು ಎದುರು ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.